ಹಾಯ್ ಫ್ರೆಂಡ್ಸ್, ಶ್ವೇತಾರಾಣಿ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಪನ್ನೀರ್ ಪಲ್ಯ ಮಾಡುವ ವಿಧ ಹೇಗೆ ಅಂತ ನೋಡೋಣ. ಮೊದಲಿಗೆ ಪನ್ನೀರನ್ನು 2 ಸ್ಲೈಸ್ ಆಗಿ ಮಾಡಿಕೊಂಡು ನೀಟಾಗಿ ನಾನು ಕಾಲಮಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನಾನು ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಸ್ವಲ್ಪ ಸೈಜಲ್ಲಿ ದೊಡ್ಡದಾಗಿ ಕತ್ತರಿಸಿಟ್ಕೊಳ್ಬಹುದು. ಸೊ ಅಷ್ಟು ಪನ್ನೀರನ್ನು ನಾನು ಕತ್ತರಿಸಿಟ್ಕೊಂಡ್ಮೇಲೆ ಇವಾಗ ಪೇಸ್ಟ್ಗಾಗಿ 2 ಆನಿಯನ್ ಟೊಮೆಟೊನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಹಾಗೆ ಒಗ್ಗರಣೆಗೆ ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಟರ್ಮೆರಿಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಟೇಬಲ್ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಎಲ್ಲೋ ಮಿಕ್ಸ್ ಆದಮೇಲೆ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. 2-3 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ. ಅದಾದಮೇಲೆ ಟೊಮೆಟೊ ಪ್ಯೂರಿನ ಹಾಕ್ಕೊಂಡು ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಆಯಿಲ್ ತಾನಾಗಿ ಎಕ್ಸೆಸ್ ಆಗಬೇಕು ಅಂತಂದರೆ ಚೆನ್ನಾಗಿ ಮಿಕ್ಸ್ ಆದಮೇಲೆ 2-3 ನಿಮಿಷ, ಇಲ್ಲ ಅಂದರೆ 5 ನಿಮಿಷ ಸಿಮ್ಮಲ್ಲಿ ನೀವು ಅದಕ್ಕೆ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಸ್ನೇಹಿತರೆ. ಸೊ ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆಯನ್ನು ಕಲಿಸ್ಕೊಂಡೆ. ಅದು ಯಾಕೆ ಅಂತಂದರೆ ಆ ಒಂದು ಸ್ವೀಟ್ನೆಸ್ ಬರುತ್ತೆ ಪನ್ನೀರಿಗೆ. ಹಾಗಾಗಿ ನೋಡಿ, ಆಯಿಲ್ ಎಲ್ಲ ಎಕ್ಸೆಸ್ ಆಗಿದೆ. ಬೇಕಿದ್ರೆ ಇವಾಗ ನೀವು ಏನು ಮಾಡಬೇಕು ಅಂದರೆ ಪನ್ನೀರನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಳು ಹಾಕೋಬೋದು, ಹಾಗೆಯೂ ಕೂಡ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಬೋದು. ಎರಡೂ ಕೂಡ ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ನೀವು ಚೆಕ್ ಮಾಡಬಹುದು. ತುಂಬಾ ಅದ್ಭುತವಾದಂತಹ ಕಾಂಬಿನೇಷನು. ಜೀರಾ ರೈಸ್, ಚಪಾತಿ, ಪೂರಿ, ಹೀಗೆ ಮುಂತಾದಂತಹ ನಾರ್ತ್ ಇಂಡಿಯನ್ ಸ್ಟೈಲು ಮತ್ತು ಸೌತ್ ಇಂಡಿಯನ್ ಸ್ಟೈಲಲ್ಲೆಲ್ಲ ತುಂಬ ಚೆನ್ನಾಗಿರುವಂಥ ಐಟಮ್ಸ್ಗಳಿಗೆ ಜೊತೆಗೆ ಪನ್ನೀರು ಸವಿಯಲು ಸಿದ್ಧವಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.